ಇನ್ನು ಕನ್ನಡ ಪರ ಸಂಘಟನೆಗಳು ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿವೆ ಮೆಟ್ರೋಕ್ಕೆ. ಹೀಗಾಗಿನೇ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಲ್ಲಿ ಟೈಟ್ ಸೆಕ್ಯೂರಿಟಿ ಇದೆ. ತುಕಡಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ಲೂ ಕೂಡ ಯಾವುದೇ ಅಹಿತಕರ ಘಟನಾವಳಿಗಳು ಆಗಬಾರ್ದು ಅಂತ. ಆದರೂ ಕೂಡ ಇಲ್ಲಿ ಗಮನಿಸಬೇಕಾದಂಥ ಒಂದು ಸಂಗತಿ ಅಂತಂದರೆ, ಈ ಕರವೇ ಪ್ರಮುಖ ಬಣಗಳು, ನಾರಾಯಣಗೌಡರ ಬಣ ತುಂಬ ಸ್ಪಷ್ಟವಾಗಿ ಹೇಳಿಬಿಡ್ತು, ಯಾವುದೇ ಕಾರಣಕ್ಕೂ ನಾವು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಲ್ಲ ಅಂತ. ಇನ್ನು ಪ್ರವೀಣ್ ಕುಮಾರ್ ಶೆಟ್ಟಿ ತಂಪಾಡಿಗೆ ತಾವು ಬ್ಯುಸಿ ಇದ್ದಾರೆ ಅವರು, ಯಾಕಂದರೆ ಈ ರಾಮನಗರದಿಂದ ಅವರ ಪಾದಯಾತ್ರೆ ಶುರುವಾಗಿದೆ, ಮೇಕೆದಾಟು ಯೋಜನೆ ಜಾರಿ ಆಗಬೇಕು ಅನ್ನುವಂಥ ಕಾರಣಕ್ಕೆ. ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈ ಸೆಕ್ಯೂರಿಟಿಯ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಟ್ಟಿದ್ದಾರೆ, ನೋಡೋಣ. ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನ ಮೆಟ್ರೋ ಸ್ಟೇಷನ್ ನಲ್ಲಿ ಪ್ರಯಾಣಿಕರ ಸಂಖ್ಯೆ ಯಾವ ತರವಾಗಿದೆ, ಕರ್ನಾಟಕ ಬಂದ್ನ ಎಫೆಕ್ಟ್ ಯಾವ ತರವಾಗಿ ತಟ್ಟಿದೆ ಅನ್ನೋದನ್ನ ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ. ನಾನು ಕೂಡ ನಿಮ್ಗೆ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಶನಿವಾರ ಅಂತಿದ್ದಂತೆ ವಿಪರೀತವಾದಂಥ ಸಂಖ್ಯೆ ಇರ್ತಿತ್ತು ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ ಅಲ್ಲಿ. ಇವತ್ತು ಕರ್ನಾಟಕ ಬಂದು ಘೋಷಣೆ ಹಿನ್ನೆಲೆ ಪ್ರಯಾಣಿಕರ ಸಂಖ್ಯೆ ಕೂಡ ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಮತ್ತೊಂದು, ಈಗಾಗಲೇ ಹೋರಾಟಗಾರರು ಕೂಡ ಮೆಟ್ರೋಗೆ ಮುತ್ತಿಗೆಯನ್ನು ಹಾಕ್ತೀವಿ, ಮೆಟ್ರೋ ಪ್ರಯಾಣಿಕರು ಮತ್ತು ಮೆಟ್ರೋ ನೌಕರರೆಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಈಗಾಗಲೇ ಕೂಡ ಅಲರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಒಂದು ವೇಳೆ ಏನಾದ್ರು ಹೋರಾಟಗಾರರು ಬಂದು ಮೆಟ್ರೋ ಮುತ್ತಿಗೆ ಹಾಕುವಂಥದ್ದು ಈ ಥರದ್ದು ಏನಾರು ಕೂಡ ಆದರೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಪ್ರಯಾಣಿಕರಿಗೆ ಅನ್ನೋಂಥ ನಿಟ್ಟಿನಲ್ಲಿ ಕಾಕಿ ಅಲರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲೇ ಸಾಕಷ್ಟು ಜನ ಪೊಲೀಸರನ್ನ ಈಗಾಗಲೇ ಕೂಡ ನಿಯೋಜನೆಯನ್ನು ಮಾಡಿರುವಂಥದ್ದು. ಒಂದು KSRP ತುಕಡಿಯನ್ನು ಕೂಡ ಈಗಾಗಲೇ ಸ್ಥಳದಲ್ಲಿ ಕೂಡ ಮೊಕ ಮೂಡಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಪ್ರತಿದಿನವೂ ಕೂಡ ಮೆಜೆಸ್ಟಿಕ್ ಮೆಟ್ರೋ ಸ್ಟೇಷನ್ಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರಯಾಣವನ್ನು ಮಾಡ್ತಾರೆ. ಅಂದರೆ ಹಸಿರು ಮಾರ್ಗ ಇರ್ಬೋದು, ನೇರಳೆ ಮಾರ್ಗ ಇರ್ಬೋದು, ಈ ಎರಡೂ ಮಾರ್ಗಗಳಿಗೂ ಕೂಡ ಇದೊಂಥರ ಸೆಂಟರ್ ಸ್ಟೇಷನ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲಿ ಈಗಾಗಲೇ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಒಂದು ಬಿಗಿ ಭದ್ರತೆಯನ್ನು ಕೂಡ ಕೊಟ್ಟಿರುವಂಥದ್ದು. ಸ್ಥಳಕ್ಕೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಬಂದು ಭದ್ರತೆಯನ್ನು ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ KSRTC ಇರ್ಬೋದು, BMTC ಇರ್ಬೋದು, ಮೆಟ್ರೋ ಇರ್ಬೋದು, ಪಕ್ಕದಲ್ಲಿ ಇರುವಂತಹ ರೈಲ್ವೆ ನಿಲ್ದಾಣ ಇರ್ಬೋದು, ಈ ಒಂದು 4 ಕಡೆಗಳಲ್ಲೂ ಕೂಡ ಹೋರಾಟಗಾರರು ಏನಾದ್ರು ಬಂದು ಅಂದರೆ ಬಸ್ಸನ್ನು ತಡೆಯುವಂಥದ್ದು, ಇಲ್ಲ ಪ್ರಯಾಣಿಕರಿಗೆ ತೊಂದರೆ ಕೊಡುವಂಥದ್ದು, ಇಲ್ಲ ಅಂದರೆ ನೌಕರರಿಗೆ ಏನಾದ್ರು ಸಮಸ್ಯೆ ಮಾಡುವಂಥದ್ದು, ಈ ಥರದ್ದೆಲ್ಲವೂ ಕೂಡ ಸಾಧ್ಯತೆಗಳಿರುವ ಹಿನ್ನೆಲೆಯಲ್ಲಿ ಪ್ರಯಾಣಿಕರಿಗೆ ಮತ್ತು ನೌಕರರಿಗೆ ಯಾವುದೇ ಥರವಾದಂಥ ಸಮಸ್ಯೆ ಆಗಬಾರದು, ಮೆಟ್ರೋಗೆ ಮುತ್ತಿಗೆ ಹಾಕುವಂಥದ್ದಾಗಿರ್ಬೋದು, ಇಲ್ಲಿ ಏನೋ ಒಂಥರ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಪೊಲೀಸ್ ಇಲಾಖೆ ಕೂಡ ಬಿಗಿ ಬಂದೋಬಸ್ತನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು. ಮೆಜೆಸ್ಟಿಕ್ ಭಾಗದ ಚಿತ್ರಣ ಹೇಗಿದೆ ಅಂತ ನೋಡಿದ್ರೆ, ಇದೀಗ ನೀವು ಗಮನಿಸ್ತಾ ಇರುವಂಥದ್ದು ಮೈಸೂರು ಬ್ಯಾಂಕ್ ಸರ್ಕಲ್ನ ವೃತ್ತದ ದೃಶ್ಯಾವಳಿಗಳು. ಯಾಕಂದರೆ ಅದೇ ಮಾರ್ಗದಲ್ಲಿ ಸಾಗೋದ್ರಿಂದ ಇಲ್ಲಿ ಹೆಚ್ಚಿನ ಪೊಲೀಸರ ಭದ್ರತೆಯನ್ನು ನಿಯೋಜನೆ ಮಾಡಿದ್ದಾರೆ. ಪ್ರತಿಭಟನಾ ರ್ಯಾಲಿ ಅದೇ ಮಾರ್ಗವಾಗಿ ತೆರಳುತ್ತೆ. ಹಾಗಾಗಿ ಪೊಲೀಸರಿಗೆ ಸೂಚನೆಗಳನ್ನು ಕೊಟ್ಟು ಯಾವ ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕು, ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಇದೆಲ್ಲದ್ರ ಬಗ್ಗೆ ಪೊಲೀಸರು ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಿದ್ದಾರೆ. ಈ ಸಾಮಾನ್ಯವಾಗಿ ಈ ರೀತಿ ಬಂದ್ಗಿದ್ದಂಥ ಸಂದರ್ಭದಲ್ಲಿ ಈ ಪಥಸಂಚಲನ ಮಾಡ್ತಾರೆ. ಯಾಕಪ್ಪ ಅಂತ ನಾವು ತುಂಬ ಅಲರ್ಟ್ ಆಗಿದ್ದೀವಿ. ಜೊತೆಗೆ ಏನಂದರೆ, ಇಲ್ಲಿ ಪೊಲೀಸರು ಓಡಾಡ್ತಾರೆ ಅಂತಂದರೆ ಇಲ್ಲಿ ಯಾವ ಹಿತಕರ ಘಟನೆಗಳಾಗಬಾರ್ದು ಅಂತ. ಈ ಕರ್ಫ್ಯೂ ಇದ್ದಂಥ ಜಾಗದಲ್ಲಿ, 144 ಸೆಕ್ಷನ್ ಇರುವಂಥ ಜಾಗದಲ್ಲಿ ಕೆಲವೊಂದು ಸರಿ ಈ ಸೇನಾ ತುಕಡಿಗಳು, ಅರಸೇನಾ ತುಕಡಿಗಳು ಅವು ಬಂದು ಪಥಸಂಚಲನ ಮಾಡ್ತವೆ. ಸುಮ್ಮನೆ ಅಂದರೆ ಇಲ್ಲಿ ನಾವು ಇದ್ದೀವಿ ಅನ್ನುವಂಥ ಒಂದು ಜಾಗೃತಿ ಮೂಡಿಸೋಕ್ಕೋಸ್ಕರ ಇಲ್ಲೂ ಕೂಡ ಪೊಲೀಸರನ್ನು ಸಾಲುಗಟ್ಟಿ ನಿಲ್ಲಿಸಿ ಅಲ್ಲಿ ತಮ್ಮ ಶಕ್ತಿನ ತೋರಿಸ್ತಾ ಇದ್ದಾರೆ. ನೋಡಿ, ನಾವಿಲ್ಲಿ ಅಲರ್ಟ್ ಆಗಿದ್ದೀವಿ, ನೀವು ಹುಷಾರಾಗಿರಿ ಅನ್ನುವಂಥ ಒಂದು ಸಂದೇಶ. ಸೊ ಓವರಾಲ್ ಬಂದು ನೋಡಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮಿಶ್ರ ಪ್ರತಿಕ್ರಿಯೆ. ಇನ್ನು 9:09 ಆಗಿಲ್ಲ. ಸೊ ಈಗಲೇ ಹೇಳೋಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಿನ ಸ್ಪಂದನೆ ಯಾವ ರೀತಿ ಇದೆ ಅಂತ ನೋಡಬೇಕು. ಆದರೆ ಬಂದ್ಗೆ ಅಷ್ಟಾಗಿ ಒಳ್ಳೆ ಸ್ಪಂದನೆ ಕಂಡು ಬರ್ತಾ ಇಲ್ಲ. ಎಲ್ಲೋ ಮಂಡ್ಯ, ಚಿಕ್ಕಮಗಳೂರು ಕೆಲ ಭಾಗಗಳನ್ನು ಬಿಟ್ಟರೆ ಮಂಡ್ಯ, ಈ ಬೇರೆ ಬೇರೆ ಭಾಗಗಳಲ್ಲಿ ಅಂಥ ಒಂದು ಸ್ಪಂದನೆ ಕಾಣ್ತಾ ಇಲ್ಲ.